ಜನ ಮನೆಯಲ್ಲಿ ದುಡ್ಡಿದ್ರೆ ಯಾವಾಗ ಕಳ್ಳತನ ಆಗುತ್ತೋ ಯಾರು ಬಂದು ಎತ್ತಾಕೊಂಡು ಹೋಗ್ಬಿಡ್ತಾರೋ ಅನ್ನುವಂಥ ಭಯಕ್ಕೆ ಬ್ಯಾಂಕ್ಗಳಿಗೆ ಹೋಗಿ ಇಟ್ರೆ ದುಡ್ಡು ಸೇಫ್ ಆಗಿರುತ್ತೆ ಅನ್ನುವಂಥ ಒಂದಿಷ್ಟು ನಂಬಿಕೆಯೊಂದಿಗೆ ಬ್ಯಾಂಕಿಗೆ ಹೋಗ್ತಾರೆ. ಆದರೆ ಬ್ಯಾಂಕಲ್ಲೇ ದರೋಡೆ ನಡೀತಾ ಇದೆ, ಬ್ಯಾಂಕಿಗೆ ಕನ್ನ ಹಾಕೋಕೆ ಪ್ರಯತ್ನಗಳಾಗ್ತಾ ಇದ್ದಾವೆ ಅಂತ ಅಂದಾಗ ಏನ್ ಮಾಡಬೇಕು ಅನ್ನುವಂಥ ಗೊಂದಲದಲ್ಲಿದ್ದಾರೆ. ಬ್ಯಾಂಕಿಗೆ ದರೋಡೆಗೆ ಯತ್ನ, ಜನರ ದುಡ್ಡು ಸೇಫ್ ಅಲ್ಲ. ಬೆಂಗಳೂರಲ್ಲಿ ಕೆನರಾ ಬ್ಯಾಂಕ್ನಲ್ಲಿ ಕಳ್ಳತನಕ್ಕೆ ಯತ್ನ ನಡೆದಿದೆ. ಬೆಳಿಗ್ಗೆ 3 ಗಂಟೆಗೆ ಸುಮಾರಿಗೆ ಲೂಟಿಗೆ ಯತ್ನಿಸಿದ ಐನಾತಿ, ಸೈರನ್ ಆನ್ ಆದ ಬೆನ್ನಲ್ಲೇ ಪರಾರಿಯಾಗಿರುವ ಕಳ್ಳ. ಬ್ಯಾಂಕ್ ಒಳಗಿನ ಸಿಸಿಟಿವಿ ಕೆಳಗೆ ಬಗ್ಗಿಸಿರುವ ಕದಿಮ, ಸಿಸಿಟಿವಿ ಬಗ್ಗಿಸಿ ಸ್ಟ್ರಾಂಗ್ ರೂಮ್ ಬಳಿ ಹೋಗಿರುವ ಕಳ್ಳ. ಕಳ್ಳನ ಕೃತ್ಯ ಬ್ಯಾಂಕ್ನ ಸಿಸಿಟಿವಿಯಲ್ಲಿ ಸೆರೆ ಸಾಧ್ಯತೆ. ಸಿಸಿಟಿವಿ ಪರಿಶೀಲಿಸ್ತಾ ಇರುವಂತಹ ಶೇಷಾದ್ರಿಪುರ ಪೊಲೀಸರು ಸ್ಥಳಕ್ಕೆ ಡಾಗ್ ಸ್ಕ್ವಾಡ್ ಮತ್ತು ಫಿಂಗರ್ ಪ್ರಿಂಟ್ ತಂಡ ಭೇಟಿಯನ್ನ ಕೊಟ್ಟಿದೆ. ಕೇಸ್ ಸಂಬಂಧ ಸಿಸಿ ಕ್ಯಾಮೆರಾ ದೃಶ್ಯಗಳ ಪರಿಶೀಲನೆ. ಬ್ಯಾಂಕ್ಗೆ ದರೋಡೆ ಯತ್ನ, ಜನರ ದುಡ್ಡು ಸೇಫ್ ಅಲ್ವಾ? ಹಾಗಾದ್ರೆ ಬೆಂಗಳೂರಲ್ಲಿ ಕೆನರಾ ಬ್ಯಾಂಕ್ನಲ್ಲಿ ಕಳ್ಳತನದ ಯತ್ನ ನಡೆದಿದೆ. ಬೆಳಿಗ್ಗೆ 3 ಗಂಟೆ ಸುಮಾರಿಗೆ ಲೂಟಿಗೆ ಯತ್ನಿಸಿದ ಐನಾತಿ ಸೈರನ್ ಆನ್ ಆಗ್ತಾ ಇದ್ದಂತೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಬ್ಯಾಂಕ್ ಒಳಗಿನ ಸಿಸಿಟಿವಿ ಸಹಿತ ಅಲ್ಲಿ ಕೆಳಗೆ ಬಗ್ಗಿಸಿರುವಂತದ್ದು. ಅಂದ್ರೆ ಇದೀಗ ಕಳ್ಳತನಕ್ಕೆ ಯತ್ನ ಮಾಡ್ತಾ ಇದ್ದಾನೆ ಅಂತ ಅಂದ್ರೆ ಅವನ ಸೇಫ್ಟಿಗಾಗಿ ಏನೆಲ್ಲ ಬೇಕೋ ಅದೆಲ್ಲವನ್ನ ಅಲ್ಲಿ ಮಾಡ್ಕೊಳ್ತಾ ಇದ್ದ. ಸಿಸಿಟಿವಿಗೆ ಅಲ್ಲಿ ತನ್ನ ಏನು ಸಿಸಿಟಿವಿಯಲ್ಲಿ ತಾನು ಕಾಣಿಸ್ಕೊಳ್ಬಾರ್ದು ಅಂತ ಸಿಸಿಟಿವಿ ಕೆಳಗೆ ಬಗ್ಗಿಸುವಂತ ಕೆಲಸ ಮಾಡಿದ್ದಾನೆ. ಹೀಗೆ ಇನ್ನಿತರ ಒಂದಿಷ್ಟು ಕಾರ್ಯಗಳನ್ನ ಅಲ್ಲಿ ಮಾಡಿರುವಂತದ್ದು. ಕೇಸ್ ಸಂಬಂಧ ಸಿಸಿ ಕ್ಯಾಮೆರಾ ದೃಶ್ಯಗಳ ಪರಿಶೀಲನೆ ನಡೀತಾ ಇರುವಂತದ್ದು. ಇನ್ನು ಡಾಗ್ ಸ್ಕ್ವಾಡ್ ಅನ್ನ ಅಲ್ಲಿ ಕರೆಸಿದ್ದಾರೆ. ಇನ್ನು ಫಿಂಗರ್ ಪ್ರಿಂಟ್ ಪರಿಶೀಲನೆ ಸಹಿತ ಅಲ್ಲಿ ನಡೀತಾ ಇದೆ. ಹಾಗಾದ್ರೆ ದುಡ್ಡು ಎಲ್ಲಿಡೋದಪ್ಪ, ಈ ರೀತಿಯಾಗಿ ಆಗ್ತಾ ಇದೆ ಅನ್ನುವಂತ ಜನರ ಟೆನ್ಷನ್ ಮತ್ತೊಂದು ಕಡೆ. ಇದೀಗ ಇದು ಬೆಂಗಳೂರಲ್ಲಿ ನಡೆದಿರುವಂತದ್ದು ನೋಡಿ. ಬೆಂಗಳೂರಿನ ಕೆನರಾ ಬ್ಯಾಂಕ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಅಲ್ಲಿ ರಾತ್ರಿ ವೇಳೆ ಕಳ್ಳತನಕ್ಕೆ ಮುಂದಾಗ್ತಾನೆ. ಅಂದ್ರೆ ಬೆಳಿಗ್ಗೆ 3 ಗಂಟೆಯ ಸುಮಾರಿಗೆ ಲೂಟಿಗೆ ಯತ್ನಿಸ್ತಾನೆ ಈ ಐನಾತಿ ಅನ್ನುವಂಥದ್ದು. ಅಲ್ಲಿ ಏನೋ ಸ್ಟ್ರಾಂಗ್ ರೂಮ್ ಬಳಿ ಹೋಗ್ತಾ ಇದ್ದಂತೆ ಸೈರನ್ ಆನ್ ಆಗುತ್ತೆ. ಸೈರನ್ ಸೌಂಡ್ಗೆ ಅಲ್ಲಿಂದ ಪರಾರಿಯಾಗಿದ್ದಾನೆ ಅನ್ನುವಂಥ ಇನ್ಫಾರ್ಮೇಶನ್ ಇದೆ. ಇನ್ನು ಸದ್ಯಕ್ಕೆ ಅಲ್ಲಿರುವಂತಹ ಸಿಸಿಟಿವಿ ದೃಶ್ಯಗಳನ್ನ ಸಹಿತ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು ಅಲ್ಲಿ ಇದ್ದಂಥ ಫಿಂಗರ್ ಪ್ರಿಂಟ್ ಆಗಿರ್ಬೋದು, ಇನ್ನು ಅದ್ರ ಜೊತೆಗೆ ಡಾಗ್ ಸ್ಕ್ವಾಡ್ ಸಹಿತ ಅಲ್ಲಿ ಕರೆಸಿರುವಂಥದ್ದು. ಈ ರೀತಿಯಾಗಿ ಪೊಲೀಸರು ತಮ್ಮ ಇನ್ವೆಸ್ಟಿಗೇಷನ್ ಅನ್ನ ಅಲ್ಲಿ ಶುರು ಮಾಡ್ಕೊಂಡಿರುವಂಥದ್ದು. ಸೊ ಹೀಗಾಗಿ ಸಿಕ್ಕಾಕೊಳ್ತಾರೆ. ಇನ್ನು ಎಷ್ಟೇ ಪ್ರಯತ್ನ ಮಾಡಿದ್ರು ಸಹಿತ ಇವಾಗಿರುವಂಥ ಟೆಕ್ನಾಲಜಿಯಲ್ಲಿ ಸಿಕ್ಕಾಕೊಳ್ಳೇಬೇಕು. ಅವ್ನು ಸಿಸಿಟಿವಿಯಲ್ಲಿ ಕೆಳಗೆ ಮಾಡ್ತಾನ, ಸಿಸಿ ಕ್ಯಾಮ್ರಾ ಅಲ್ಲಿ ಬಗ್ಗಿಸ್ತಾನ, ಕಿತ್ತಾಕ್ತಾನ, ಅದೆಲ್ಲ ಮ್ಯಾಟ್ರ್ ಅಲ್ಲ. ಒಟ್ಟಿನಲ್ಲಿ ಇವಾಗಿರುವಂಥ ಟೆಕ್ನಾಲಜಿಯಲ್ಲಿ ಸಿಕ್ಕಾಕೊಳ್ಬೇಕಾಗುತ್ತೆ. ಸ್ವಲ್ಪ ತಡ ಆಗ್ಬೋದು, ಬಟ್ ಕಂಡು ಹಿಡಿತಾರೆ ನಮ್ಮ ಪೊಲೀಸರು. ಸೊ ಇನ್ನು ಇದರಂತೆ ಈಗ ಇದೊಂದು ಘಟನೆ ಆಯಿತು. ಈ ಹಿಂದೆ ಸಹಿತ ಹಲವಾರು ಬ್ಯಾಂಕ್ಗಳಲ್ಲಿ ಹಗಲು ದರೋಡೆ ಸಹಿತ ಆಗಿರುವಂಥದ್ದು. ನೇರವಾಗಿ ಬರ್ತಾರೆ, ಬ್ಯಾಂಕಲ್ಲಿ ಬಂದು ಗನ್ ತೋರಿಸಿ ದರೋಡೆಗಳು ನಡೀತಾವೆ. ಇನ್ನು ಅದೇ ರೀತಿಯಾಗಿ ಒಂದೊಂದು ಈ ರೀತಿಯಾಗಿ ನಡೀತಾ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಇದೀಗ ಬೆಂಗಳೂರಿನ ಕೆನರಾ ಬ್ಯಾಂಕ್ ಅಲ್ಲಿ ದರೋಡೆಗೆ ಯತ್ನ ನಡೆದಿರುವಂತಹ ಒಂದು ಘಟನೆ ನಡೆದಿರುವಂತದ್ದು. ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ಅರುಣ್ ಈ ಬಗ್ಗೆ? ಒಂದ್ಸಲ ಏನಂದ್ರೆ ಬೆಂಗಳೂರಿನಲ್ಲಿ ಏನಂದ್ರೆ ಬೆಂಗಳೂರು ಎಟಿಎಂ ದರೋಡೆಗೆ ಯತ್ನಗೆ ಅಂದ್ರೆ ಬ್ಯಾಂಕ್ ದರೋಡೆಗೆ ಯತ್ನವನ್ನ ಮಾಡಿರುವಂತದ್ದು. ಬೆಂಗಳೂರಿನ ಶೇಷಾದ್ರಿಪುರಂ ರಸ್ತೆಯಲ್ಲಿರುವಂತಹ ಒಂದು ಕೆನರಾ ಬ್ಯಾಂಕ್ ಇದೆ. ಆ ಒಂದು ಕೆನರಾ ಬ್ಯಾಂಕ್ ನಲ್ಲಿ ತಡರಾತ್ರಿ 1 ಗಂಟೆ ಸಮಯದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಅಂದ್ರೆ ಆರೋಪಿಗಳು ಏನಂದ್ರೆ ಈಗ ಎಷ್ಟು ಜನ ಇದ್ದಾರೆ ಏನು ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಆ ಲಾಕರ್ಸ್ ಅನ್ನ ಅಂದ್ರೆ ಮೊದಲನೇದಾಗಿ ಇಲ್ಲಿ ಪ್ರಮುಖವಾಗಿ ಆ ಕಿಟಕಿಯ ಗ್ರಿಲ್ ಅನ್ನ ಕಟ್ ಮಾಡಿದ್ದಾರೆ. ಗ್ರಿಲ್ ಕಟ್ ಮಾಡಿ ಏನೋ ಅಲ್ಲಿ ಎಟಿಎಂ ಅಂದ್ರೆ ಎಟಿಎಂ ಅನ್ನು ಸಹ ಬಿಟ್ಟು ಲಾಕರ್ ಏನಿರುತ್ತೆ ಲಾಕರ್ಗಳನ್ನ ಟಾರ್ಗೆಟ್ ಮಾಡಕ್ಕೆ ಹೋಗಿರುವಂತದ್ದು. ಸೊ ಆ ಒಂದು ಸಂದರ್ಭದಲ್ಲಿ ಮೊದಲಿಗೆ ಅವರು ಕಿಟಕಿಗಳ ಗ್ರಿಲ್ ಅನ್ನ ಕಟ್ ಮಾಡಿದ್ದಾರೆ. ಆನಂತರ ಎಂಟ್ರಿ ಆದ ತಕ್ಷಣ ಸಿಸಿಟಿವಿಯ ಏನು ವೈರ್ ಏನಿರುತ್ತೆ ಅದನ್ನ ಕಟ್ ಮಾಡಕ್ಕೆ ಹೋಗಿರುವಂತದ್ದು. ಆ ಒಂದು ಸಂದರ್ಭದಲ್ಲಿ ಅಲಾರಾಮ್ ಏನಿದೆ ಅದು ಒಂದು ಬಡ್ಕೊಳ್ಳೋಕೆ ಪ್ರಾರಂಭ ಆಗಿರುವಂತ ಅಲಾರಾಮ್ ನ ಸೈರನ್ ಏನು ಅಲರ್ಟ್ ಆದ ನಂತರ ಏನು ಅಲ್ಲಿನ ಪ್ರಮುಖವಾಗಿ ಅವರ ಒಂದು ಕೆನರಾ ಬ್ಯಾಂಕ್ ಏನು ಹೆಡ್ ಕ್ವಾರ್ಟರ್ ಎಲ್ಲಿರುತ್ತೆ ಸೊ ಅಲ್ಲಿಗೆ ಒಂದು ಮೆಸೇಜ್ ಹೋಗಿರುವಂತದ್ದು. ಆ ಮೆಸೇಜ್ ಕೂಡಲೇ ಸ್ಥಳೀಯ ಪೊಲೀಸರಿಗೂ ಸಹ ಒಂದು ಗೊತ್ತಾಗಿರುವಂತದ್ದು. ಆನಂತರ ಏನು ಕೂಡಲೇ ಬೆಳಗಿನ ಜಾವ ಒಂದು ಪೊಲೀಸರು ಸಹ ಬಂದು ಪರಿಶೀಲನೆ ಮಾಡಿರುವಂತದ್ದು. ಓರ್ವ ವ್ಯಕ್ತಿ ಈ ರೀತಿಯ ಒಂದು ಅಂದ್ರೆ ಕೃತ್ಯಕ್ಕೆ ಸಹಕಾರ ಮಾಡಿರುವಂತದ್ದು ಗೊತ್ತಾಗಿರುವಂತದ್ದು. ಈಗಾಗಲೇ ಆ ಸ್ಥಳಕ್ಕೆ ಏನು ಪೊಲೀಸರು ಇರ್ಬೋದು, ಮತ್ತೆ ಸೋಕೋ ಟೀಮ್ ಇರ್ಬೋದು, ಮತ್ತೆ ಕೇಂದ್ರ ಡಿಸಿಪಿ ಅವರು ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡಿರುವಂತದ್ದು. ಅಂದ್ರೆ ಈ ಒಂದು ಘಟನೆ ಯಾವಾಗ ತಡರಾತ್ರಿ ಆಗಿದೆ. ಸೊ ಹಾಗಾಗಿ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ತಂಡ ರಚನೆ ಮಾಡಲಾಗಿದೆ. ಮತ್ತೆ ಸಿಸಿಟಿವಿಗಳನ್ನ ಸಹ ಪರಿಶೀಲನೆ ಮಾಡ್ತಾ ಇದ್ದಾರೆ. ಓರ್ವ ವ್ಯಕ್ತಿ ಈ ರೀತಿ ಒಳಗಡೆ ಬಂದು ಹೋಗಿರುವಂತದ್ದು ಗೊತ್ತಾಗಿದೆ. ಆದ್ರೆ ಬ್ಯಾಂಕ್ ಸೆಕ್ಯೂರಿಟಿ ಗೊತ್ತಾಗಿದೆ, ಆದ್ರೆ ಆತನಿಗೆ ಗೊತ್ತಾಗಿಲ್ಲ ಅನ್ನೋದ್ರ ಬಗ್ಗೆ ಸಹ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಬೆಳಿಗ್ಗೆ ಬ್ಯಾಂಕ್ ಸಿಬ್ಬಂದಿಗಳು ಬಂದು ನೋಡಿದಾಗ
ಒಳಗಡೆ ಏನು ಮತ್ತೆ ಹೊರಗಡೆ ಇದ್ದಂತ ಕಿಟಕಿಯ ಗ್ರಿಲ್ ಏನಿದೆ ಅದು ಕಟ್ಟಾಗಿರುವಂತದ್ದು ಗೊತ್ತಾಗಿರುವಂತದ್ದು. CCTV ಫೋಟೇಜ್ ಅನ್ನು ನೋಡಿದಾಗ ಗೊತ್ತಾಗಿರುವಂತದ್ದು. ಫಿಂಗರ್ ಪ್ರಿಂಟ್ ಎಲ್ಲ ಚೆಕ್ ಮಾಡ್ತಾ ಇರುವಂತದ್ದು. ಮತ್ತೆ ಯಾರಾದ್ರೂ MOB ಆರೋಪಿಗಳು ಈ ಒಂದು ಪ್ರಕರಣದಲ್ಲಿ ಯಾರಾದ್ರೂ ಭಾಗಿಯಾಗಿದ್ದಾರೆ ಏನು ಅನ್ನೋದ್ರ ಬಗ್ಗೆನೂ ಸಹ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ವನಿತಾ, ಥ್ಯಾಂಕ್ ಯು ಅರುಣ್, ನಿಮ್ಮೆಲ್ಲ ಮಾಹಿತಿಗೆ.